ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಿ ಬ್ರದರ್? ಇಂಥ ಕೆಲ್ಸಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತೀರಾ? ಹೆಲ್ಪ್ ಅಂತಿದ್ದಾಗೆ ನೆನಪಂತು ಬ್ರದರ್, ನಾವು ಅಗ್ರಿಮೆಂಟ್ ಮಾಡೋದಕ್ಕೆ ಹೋಗಿದ್ದ ಆ MD ದೊಡ್ಡ ಫ್ರಾಡ್ ಅಂತೆ. ಅವನ್ ಚಾನಲಲ್ಲಿ ವರ್ಕ್ ಮಾಡೋ ಹುಡುಗಿರ್ನೆಲ್ಲ ಟ್ರ್ಯಾಪ್ ಮಾಡಿ ಆ ಹುಡುಗಿರ್ನೆಲ್ಲ ಬೇರೆ ದೇಶಕ್ಕೆ ಮಾರ್ತಿದ್ದಾನಂತೆ. ನಾವು ತುಂಬಾ ಅದೃಷ್ಟವಂತರು ಬ್ರದರ್. ನಮ್ ತುಳಸಿ ಅವ್ರ ಟ್ರ್ಯಾಪಲ್ಲಿ ಬೀಳದೆ ಪಾರಾದ್ಲು. ಅವ್ರ ಚಾನಲಲ್ಲಿ ವರ್ಕ್ ಮಾಡಿ ಏನೋ ಒಂದು 4 ಕಾಸು ಸಂಪಾದನೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಆಸೆ ಈಗ ನಿರಾಸೆ ಆಯ್ತು. ನನಗೆ ಕೆಲಸನೂ ಹೋಯ್ತು, ಆದಾಯನೂ ಹೋಯ್ತು. ನೀವೇ ಏನಾದರೂ ಹೆಲ್ಪ್ ಮಾಡಿ ಎಲ್ಲಾದ್ರೂ ಒಂದು ಚಿಕ್ಕ ಕೆಲಸ ಕೊಡಿಸ್ತೀರಾ ಬ್ರದರ್? ಇದೇನ್ ಬ್ರದರ್ ಹೀಗಂತೀರಿ? ಕೂತ್ಕೊಳ್ಳಿ. ನೀವು ನಮಗೆ ಎಷ್ಟು ಹೆಲ್ಪ್ ಮಾಡೋದಕ್ಕೆ ನೋಡಿದ್ರಿ. ಆ MD ದೊಡ್ಡ ಫ್ರಾಡ್ ಅಂತ ಗೊತ್ತಿಲ್ಲದೆ ಆ ಚಾನೆಲಲ್ಲಿ ತುಳಸಿ ಹತ್ರ ಹಾಡು ಹೇಳಿಸಿ ನಮಗೆ 5 ಲಕ್ಷ ಕೊಡ್ಸಕ್ಕೆ ನೋಡಿದ್ರಿ. ನಮಗೆ ಅಷ್ಟು ಹೆಲ್ಪ್ ಮಾಡಬೇಕಂತ ನೋಡಿದ್ದು ನಿಮಗೆ ನಾವು ಹೆಲ್ಪ್ ಮಾಡಿದ್ರೆ ಹೇಗಿರ್ತೀವಿ? ಥ್ಯಾಂಕ್ಸ್ ಬ್ರದರ್. ನೀವು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಿದ್ದೀರಲ್ವಾ, ನಿಮ್ಮ ಹತ್ರನೇ ಏನಾದರೂ ಕೆಲಸ ಮಾಡ್ತಾ ನಿಮ್ಮ ಕೆಲಸಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ನಿಮಗೆ ಅಭ್ಯಂತರ ಇಲ್ಲ ಅಂದರೆ? ಇದರಲ್ಲಿ ಅಭ್ಯಂತರ ಏನಿರುತ್ತೆ ಬ್ರದರ್? ಡೆಫಿನೆಟ್ ಆಗಿ ನಾವು ಒಟ್ಟಿಗೆ ವರ್ಕ್ ಮಾಡೋಣ. ಸಂಬಳ ಮಾತ್ರ ನಿಮ್ಮಿಷ್ಟ ಬ್ರದರ್. ನೀವು ಎಷ್ಟು ಕೊಟ್ಟರು ನಾನು ತಗೋತೀನಿ. ನನಗೆ ಬೇಕಾಗಿದ್ದು ಸಂಬಳ ಅಲ್ಲ. ನಿಮ್ಮ ಜೊತೆ ಸೇರಿ ಕೆಲಸ ಮಾಡಿದ್ರೆ ಸಾಕು. ಸರಿ ಬ್ರದರ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಬ್ರದರ್, ನೀವು ಈ ಕಂಪ್ನಿ ಓನರ್ ಆಗಿರೋದ್ರಿಂದ ನಿಮ್ಮ ಟೇಬಲ್ಲು ಅಲ್ಲಿರಬಾರ್ದು. ವಾಸ್ತು ಪ್ರಕಾರ ಅಲ್ಲಿರಬೇಕು. ಆಗಲಿ, ಹಾಗಾದರೆ ಇವಾಗಲೇ ಇಡ್ತೀನಿ. ಕೂತ್ಕೊಳ್ಳಿ ಬ್ರದರ್. ನೀವಿಲ್ಲಿ ಕೂತೀರಿ. ನಿಮ್ಮ ಹತ್ರ ಕೆಲಸ ಮಾಡೋ ನಾನಿದ್ದೀನಲ್ಲ, ನಾನು ಅದನ್ನೆಲ್ಲ ನೋಡ್ಕೋತೀನಿ. ಬ್ರದರ್, ಈಗ ವಾಸ್ತು ಪ್ರಕಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಇನ್ನು ನಮ್ಮ ಬಿಸ್ನೆಸ್ ನೀವು ಅನ್ಕೊಂಡಿರೋ ಹಾಗೆ ಎಲ್ಲ ಒಳ್ಳೇದೇ ಆಗುತ್ತೆ. ಎಲ್ಲ ಆ ಕೃಷ್ಣನ್ ದಯೆ. ಹೌದೌದು, ಕೃಷ್ಣ ಇಲ್ಲದೆ ಇದ್ದಿದ್ರೆ ನಾವು ಆ ಕಷ್ಟದಿಂದ ಬಚಾವಾಗೋದಕ್ಕಾಗ್ತಾನೆ ಇರಲಿಲ್ಲ. ಹೀಗೆ ಒಟ್ಟಾಗಿ ಸೇರಿ ಬಿಸ್ನೆಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಏನ್ ಶ್ಯಾಮ, ಏನಾಯ್ತು? ನನ್ಗೆ ಗುಡುಗ್ ಬಂದ್ರೆ ಸಿಡ್ಲ್ ಬಂದ್ರೆ ಭಯ ರೀ. ಚಿಕ್ಕ ಮಕ್ಕಳು ಹಾಗೆ ಗುಡುಗಿಗೆ ಸಿಡ್ಲಿಗೆ ಹೆದರ್ಕೊಂಡ್ರೆ ಹೇಗೆ? ಇರು, ಕ್ಯಾಂಡಲ್ ಹಚ್ತೀನಿ. ಬೇಡ ರೀ, ನಾನೇ ಹಚ್ತೀನಿ.
ಏನು ನಾಚಿಕೆ ಪಟ್ಕೋತಿದ್ಯಾ? ರಾತ್ರಿ ನಿನ್ನ ನಾಚಿಕೆಗೆ ಶುಭಂ ಕಾರ್ಡ್ ಹಾಕಾಯ್ತಲ್ಲ, ಮತ್ತೆ ಎಲ್ಲಿಂದ ಬರ್ತಿದೆ ನಾಚಿಕೆ? ಎಲ್ಲಿಗೆ ಹೋಗ್ತಿದ್ಯಾ? ಟೈಮ್ 9 ಗಂಟೆ ಆಯ್ತ್ರಿ. 9 ಅಲ್ವಾ, ಪರವಾಗಿಲ್ಲ ಬಿಡು. ಇವಾಗ ಈ ಹ್ಯಾಪಿ ಮೊಮೆಂಟ್ನ ಖುಷಿಯಾಗಿ ನಮ್ ಲೈಫ್ ಲಾಂಗ್ ನೆನ್ಪಿರೋ ಹಾಗೆ ಒಂದ್ ಸೆಲ್ಫಿ. ಸ್ಮೈಲ್. ಅರೆ, ನಿನ್ ಫೋನ್ ಸ್ಟೋರೇಜ್ ಫುಲ್ ಅಂತ ಬರ್ತಿದೆ. ಒಂದ್ ಕೆಲಸ ಮಾಡು, ನಿನ್ ಫೋನಲ್ಲಿರೋ ಫೋಟೋಸ್ ವಿಡಿಯೋಸ್ ಎಲ್ಲ ಲ್ಯಾಪ್ಟಾಪ್ಗೆ ಟ್ರಾನ್ಸ್ಫರ್ ಮಾಡು. ನಿನ್ ಫೋನಲ್ಲಿ ಡಿಲೀಟ್ ಮಾಡ್ಕೊ, ಜಾಸ್ತಿ ಸ್ಪೇಸ್ ಸಿಗುತ್ತೆ. ಸರಿ. ಇವಾಗ ಸದ್ಯಕ್ಕೆ ಟೈಮ್ 9 ಆಗಿದ್ರಿಂದ ಅದಕ್ಕೆ ನಾನ್ ಕೈ ಹಿಂಗ್ ಹಾಕಿ ಹಂಗೆ ಮಲ್ಕೋತೀನಂತೆ. ಏನು, ಐಶ್ವರ್ಯ ನಿಮ್ಮೆಲ್ರನ್ನೂ ಕೆಲಸದಿಂದ ತೆಗೆದ್ಬಿಟ್ಟಿದ್ದಾಳ? ಹೌದು ಮೇಡಮ್. ಇದೇನು, ಇದ್ದಕ್ಕಿದ್ದ ಹಾಗೆ ನಿಮ್ಮೆಲ್ರನ್ನೂ ಕೆಲಸದಿಂದ ಯಾಕೆ ತೆಗೆದ್ಲು? ನಾನ್ ಹೇಳ್ತೀನತ್ತೆ. ನಮ್ ಕಂಪ್ನಿಲಿ ಮೋಸ ಆಗಿದ್ದಕ್ಕೆ ನಮ್ ಕಂಪ್ನಿಗೆ ತುಂಬಾ ಬ್ಯಾಡ್ ನೇಮ್ ಬಂದಿದೆ ಅತ್ತೆ. ನಮ್ ಹತ್ರ ಮಸಾಲ ತಗೊಂಡವರು ಕೂಡ ಎಲ್ಲ ಸ್ಟಾಕನ್ನು ನಮ್ಗೆ ವಾಪಸ್ ಕಳ್ಸಿದ್ದಾರೆ. ಹೊಸ ಆರ್ಡರ್ಸ್ ಯಾವುದು ಬರ್ತಾ ಇಲ್ಲ. ಬಿಸ್ನೆಸ್ ಝೀರೋ ಆಗಿದೆ ಅತ್ತೆ. ಈ ವಿಷಯದ ಬಗ್ಗೆ ನಮ್ ಲೀಗಲ್ ಅಡ್ವೈಸರ್ಸ್ ಜೊತೆ, ನಮ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜೊತೆ, ಮ್ಯಾನೇಜರ್ಸ್ ಹತ್ರ ಮಾತಾಡ್ದೆ. ನಮ್ ಕಂಪ್ನಿಗೆ ಹೊಸ ಹೆಸರಿಡಬೇಕು ಅಂತ ಅಂದ್ರು. ನಮ್ ಹತ್ರ ಕೆಲಸ ಮಾಡೋ ವರ್ಕರ್ಸ್ನೆಲ್ಲ ತೆಗೆದು ಹೊಸ ವರ್ಕರ್ಸ್ನ ಅಪಾಯಿಂಟ್ ಮಾಡಬೇಕು ಅಂತ ಅಂದ್ರು. ಹಾಗೆ ಹೊಸ ಕಂಪ್ನಿ ಹೆಸರಲ್ಲಿ ಹೊಸ ವರ್ಕರ್ಸ್ನ ಇಟ್ಕೊಂಡು ಹೊಸ ಪ್ರಾಡಕ್ಟ್ ಮಾಡಿಸಿ ಮಾರ್ಕೆಟ್ಗೆ ಹೋದ್ರೆ ಮತ್ತೆ ನಂಬರ್ 1 ಸ್ಥಾನನ ನಾವು ಪಡ್ಕೋಬೋದು ಅಂತ ಹೇಳಿದ್ರು. ಅದಕ್ಕೆ A1 ಮಸಾಲಾ ಕಂಪನಿ ಹೆಸರನ್ನ ಚೇಂಜ್ ಮಾಡಿದೆ. ಶಾಸ್ತ್ರಿಗಳಿಗೆ ತೋರಿಸಿದ್ರೆ ನನ್ನ ಹೆಸರಲ್ಲಿ ಮಾಡಿ ಅಂತ ಅಂದ್ರು. ಅದಕ್ಕೆ ಐಶ್ವರ್ಯ ಮಸಾಲಾ ಕಂಪನಿ ಅಂತ ಚೇಂಜ್ ಮಾಡಿದ್ದೀನಿ. ನನ್ನ ಹೆಸರಲ್ಲಿ ಆಗಿರೋ ಕಂಪ್ನಿ ಡಾಕ್ಯುಮೆಂಟ್ಸ್ ಕೂಡ ಇವತ್ತೇ ಬಂತು. ತಲೆಮಾರಿಂದ ಇರೋ ಕಂಪನಿ ಹೆಸರನ್ನೇ ಬದಲಾಯಿಸಿದ್ಮೇಲೆ ವರ್ಕರ್ಸ್ನ ಕೂಡ ತೆಗಿದೆ ಇಲ್ಲದೆ ಹೇಗಿರ್ಲಿ ಅಂತ ನೀವೇ ಹೇಳಿ ಅತ್ತೆ. ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ನಮ್ಮ ಕಂಪ್ನಿ ನಂಬರ್ 1 ಪೊಸಿಷನ್ಗೆ ಬಂದ್ಮೇಲೆ ಮತ್ತೆ ಹಳೆ ವರ್ಕರ್ಸ್ ಎಲ್ಲರನ್ನೂ ತಗೊಳ್ಳೋಣ, ತಪ್ಪದೆ ಎಲ್ಲರನ್ನೂ ತಗೊಳ್ಳೋಣ. ಕೇಳಿದ್ರಲ್ಲ, ಇದು ಸಮಸ್ಯೆ. ಹೋಗ್ಬನ್ನಿ. ಇನ್ನು ತಾವೆಲ್ಲರೂ ಹೊರಡ್ಬೋದು. ಈ ಡಾಕ್ಯುಮೆಂಟ್ಸ್ನ ತೋರಿಸಿ ಮುದುಕನ್ ಹತ್ರ ಒಂದು ಆಟ ಆಡೋಣ. ಹಲೋ ಮಾವಯ್ಯ,
ನಿಮ್ಗೊಂದು ಗುಡ್ ನ್ಯೂಸ್. ನಿಮ್ ತಾತನ್ ಕಾಲದಲ್ಲಿ ಶುರುವಾಗಿದ್ದು A1 ಮಸಾಲಾ ಕಂಪ್ನಿಯ ಹೆಸರು ಈಗ ಐಶ್ವರ್ಯ ಮಸಾಲಾ ಕಂಪ್ನಿಯಾಗಿ ಹೆಸರು ಚೇಂಜ್ ಆಗಿದೆ. ಏನು ಶಾಕ್ ಆಯ್ತಾ? ಶಾಕ್ ಆಗೋದ್ ಬಿಟ್ರೆ ನೀವೇನು ಮಾಡೋಕ್ಕಾಗಲ್ಲ. ಅತ್ತೆ ಈಗ ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ ಕೊಡ್ತಿದಾರಲ್ಲ, ಬೇಗನೆ ನೀವು ಸರಿಯಾಗೋ ಚಾನ್ಸ್ ಇದೆ. ನೀವು ಗುಣ ಆಗ್ಬಿಟ್ರೆ ನನ್ನ ಕತೆ ಮುಗ್ದೋಗುತ್ತೆ. ಅದಕ್ಕೆ ಇಮಿಡಿಯೇಟ್ ಆಗಿ ನಿಮ್ಮ ಕತೆ ಮುಗಿಸಿ ಈ ಕಂಪ್ನಿನ ನನ್ನ ಹೆಸರಿಗೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಡಾಕ್ಯುಮೆಂಟ್ಸ್. ಐಶ್ವರ್ಯ, ಏನ್ ಐಶ್ವರ್ಯ, ಏನ್ ತೋರಿಸ್ತಿದ್ಯಾ ನಿಮ್ಮ ಮಾವನ್ಗೆ? ಅದೇ ಅತ್ತೆ, ಕಂಪ್ನಿ ಹೆಸರು ಬದಲಾಯ್ತಲ್ಲ, ಆ ಡಾಕ್ಯುಮೆಂಟ್ಸ್ನ ಮಾವಂಗ್ ತೋರಿಸ್ತಾ ಇದ್ದೀನಿ. ಮಾರ್ಕೆಟಲ್ಲಿ ನಮ್ಮ ಕಂಪ್ನಿ ಬಿದ್ದೋಗಿರೋ ವಿಷಯ ಮಾವಂಗೂ ಗೊತ್ತಾಗ್ಬೇಕಲ್ವಾ? ತಾತನ ಕಾಲದಿಂದಿರೋ ಕಂಪ್ನಿ ಹೆಸರನ್ನ ಬದಲಾಯಿಸಿದ್ದಕ್ಕೆ ಪಾಪ ನಿಮ್ಮ ಮಾವನ್ಗೆ ತಡ್ಕೊಳಕ್ಕಾಗ್ತಿಲ್ಲ ಅಂತ ಅನ್ಸತ್ತೆ. ಈ ನೋವು ತುಂಬಾ ದಿನ ಇರಲ್ಲ ಅತ್ತೆ. ಐಶ್ವರ್ಯ ಮಸಾಲಾ ಕಂಪನಿ ಮಾರ್ಕೆಟಲ್ಲಿ ನಂಬರ್ 1 ಪೊಸಿಷನ್ನಿಗೆ ಹೋದ್ಮೇಲೆ ಮತ್ತೆ ಅದ್ರ ಹೆಸರನ್ನ A1 ಮಸಾಲಾ ಕಂಪ್ನಿಯಾಗಿ ಬದಲಾಯಿಸ್ತೀನಿ. ಆಗ ಮಾವನು ಖುಷಿ ಪಡ್ತಾರೆ ಅತ್ತೆ. ಆ ದಿನ ಯಾವಾಗ ಬರುತ್ತೋ ಏನೋ. ಈ ಜನ್ಮದಲ್ಲೇ ಬರಲ್ಲ. ಹಲೋ ಮೇಡಮ್. ಅವಳ ಹತ್ರ ಇರೋ ಫೋನ್ ಸಿಕ್ತಾ? ಇನ್ನೂ ಇಲ್ಲ ಮೇಡಮ್, ಆ ಕೆಲ್ಸದ ಮೇಲೆ ಇದ್ದೀನಿ. ಆವಾಗಿಂದ ಇದೇ ಮಾತು ಹೇಳ್ತಿದ್ಯಾ, ಆದ್ರೆ ಕೆಲ್ಸ ಪೂರ್ತಿ ಮಾಡ್ತಿಲ್ಲ. ನಿನಗಾಗಲ್ಲ ಅಂದ್ರೆ ಹೇಳು, ನಾನು ಬೇರೆಯವ್ರನ್ನ ಕಳಿಸ್ತೀನಿ. ಅದೇನು ಬೇಡ ಮೇಡಮ್, ನನ್ನಿಂದ ಹಾಗೇ ಆಗುತ್ತೆ. ಯಾವತ್ತಾಗುತ್ತೆ? ಬೇಗ ಆಗುತ್ತೆ ಮೇಡಮ್. ಆದಷ್ಟು ಬೇಗ ಆ ಫೋನ್ನ ತಂದು ನಿಮ್ಮ ಕೈಗೆ ಕೊಡ್ತೀನಿ. ನೀವು ಕೊಡೋ ದುಡ್ಡನ್ನ ನಾನು ಇಸ್ಕೋತೀನಿ. ಹೇಳಿದ್ನಲ್ಲ ಮೇಡಮ್, ನನಗೆ ಆ ದುಡ್ಡು ತುಂಬ ಮುಖ್ಯ. ಏಯ್, ನಿನಗೆ ದುಡ್ಡು ಎಷ್ಟು ಮುಖ್ಯನೋ ನನಗೆ ಗೊತ್ತಿಲ್ಲ, ಆದರೆ ಆ ಫೋನ್ ನನಗೆ ತುಂಬ ಮುಖ್ಯ. 24 ಅವರ್ಸಲ್ಲಿ ಆ ಫೋನ್ ನನ್ನ ಕೈಯಲ್ಲಿರಬೇಕು. ಸರಿ ಮೇಡಮ್, 24 ಅವರ್ಸಲ್ಲಿ ಆ ಫೋನ್ ನಿಮ್ಮ ಕೈಲಿರೋ ಹಾಗೆ ನಾನು ಮಾಡ್ತೀನಿ. ಆದರೆ ನಿಮ್ಮ ಕೆಲಸ ಮುಗೀತಿದ್ದ ಹಾಗೆ ಆ ಫೋನ್ನ ನನಗೆ ವಾಪಸ್ ಕೊಟ್ಟರೆ ನಾನು ಮತ್ತೆ ಆ ಫೋನ್ನ ಅವ್ರ ಹತ್ರನೇ ಇಡ್ತೀನಿ. ಇಲ್ದಿದ್ರೆ ಫೋನ್ ಕಳೆದೋಗಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಇಲ್ದಿರೋ ಪ್ರಾಬ್ಲಮ್ಸ್ ಆಗುತ್ತೆ. ಸರಿ, ಕೊಡ್ತೀನಿ. ಆ ಫೋನಲ್ಲಿ ನನಗೊಂದು 5 ನಿಮಿಷದ ಕೆಲಸ. ಆ ಕೆಲಸ ಆದ ತಕ್ಷಣನೇ ನಿನಗೆ ಕೊಡ್ತೀನಿ, ಸರಿನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಫೋನ್ ನನ್ನ ಕೈಗೆ ಸಿಕ್ತಿದ್ದ ಹಾಗೆ ನಿಮಗೆ ಫೋನ್ ಮಾಡ್ತೀನಿ. ಓಕೆನಾ ಮೇಡಮ್? ಓಕೆ. ಅಕ್ಕ, ನೀನಾ? ಎಷ್ಟೊತ್ತಾಯ್ತು ನೀನಿಲ್ಲಿ ಬಂದು? ಈಗಲೇ
ಈಗ್ಲೇ ಬಂದಿದ್ದೋ? ಈಗಲೇ ಅಂದ್ರೆ? ನೀನು ಫೋನಲ್ಲಿ ಮಾತಾಡ್ತಿದ್ದಾಗ ಬಂದೆ. ಅಂದ್ರೆ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ? ಎಲ್ಲ ಕೇಳಿಸ್ಕೊಂಡಿಲ್ಲ, ಏನೋ ಸ್ವಲ್ಪ ಕೇಳಿಸ್ತು ಅಷ್ಟೇ. ಸ್ವಲ್ಪ ಕೇಳಿದ್ಯಾ? ಹೌದು, ಸ್ವಲ್ಪನೇ ಕೇಳಿದ್ದು. ಆದಷ್ಟು ಬೇಗ ಆ ಫೋನ್ ತಂದು ನಿಮಗ್ ಕೊಡ್ತೀನಿ ಅಂತಿದ್ಯಲ್ಲ, ಅವಾಗ ಸ್ವಲ್ಪ ಕೇಳ್ದೆ ಅಷ್ಟೇ. ಆ ಫೋನ್ ನಿಮಗ್ ಕೊಟ್ಟು ₹1,00,000 ತಗೋತೀನಿ ಅಂತಂದ್ಯಲ್ಲ, ಅವಾಗ ಸ್ವಲ್ಪ ಕೇಳಿಸ್ತು. 24 ಅವರ್ಸಲ್ಲಿ ಆ ಫೋನ್ ನಿಮ್ ಕೈಲಿರೋ ಹಾಗೆ ಮಾಡ್ತೀನಿ ಅಂತ ನೀನ್ ಹೇಳಿದ್ಯಲ್ಲ, ಆವಾಗ ಸ್ವಲ್ಪ ಕೇಳಿಸ್ತು ಅಷ್ಟೇ. ಎಲ್ಲ ಕೇಳಿಸ್ಕೊಂಡು ಸ್ವಲ್ಪ ಕೇಳಿಸ್ಕೊಂಡೆ ಅಂತಿದ್ಯಲ್ಲ ಅಕ್ಕ. ಇಷ್ಟಕ್ಕೂ ಆ ಮೇಡಮ್ ಯಾರು, ಆ ಫೋನ್ ಕತೆ ಏನು? ವಿಷಯನ ಅಕ್ಕಂಗೆ ಹೇಳಿ ಅವಳ ಹೆಲ್ಪ್ನು ತಗೊಳ್ಳೋದು ಒಳ್ಳೇದು ಅನ್ಸುತ್ತೆ. ಹೇಳೋ, ಏನ್ ವಿಷಯ? ಹೇಳ್ತೀನಕ್ಕ, ಎಲ್ಲ ಹೇಳ್ತೀನಿ. ಐಶ್ವರ್ಯ ಅಂತ ಒಬ್ರು ಮೇಡಮ್ ಇದ್ದಾರೆ. ಇವ್ರು ನಿನಗೆ ಕಾಣಿಸಿದ್ರೆ ಬೇಗ ನನಗೆ ಫೋನ್ ಮಾಡು. ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಡ್ತೀನಿ. ಇದು ವಿಷಯ ಅಕ್ಕ. ಒಂದು ಸ್ವಲ್ಪ ಹೊತ್ತು ಆ ತುಳಸಿ ಫೋನ್ನ ನಮ್ಮ ಹತ್ರ ಬರೋ ಹಾಗೆ ಮಾಡಿದ್ರೆ ಆ ಫೋನಿಂದ ₹1,00,000 ಸಿಗತ್ತೆ. ಆದರೆ ಎಷ್ಟು ಸಲ ಟ್ರೈ ಮಾಡಿದ್ರೂ ಆ ಫೋನ್ನ ತಗೊಳ್ಳೋದಕ್ಕಾಗ್ತಿಲ್ಲ. ನೀನ್ ಎಷ್ಟು ಸಲ ಟ್ರೈ ಮಾಡಿದ್ರು ಆಗದೆ ಇರೋ ಕೆಲ್ಸನ ನಾನು 1 ಸಲ ಟ್ರೈ ಮಾಡಿ ಪೂರ್ತಿ ಮಾಡ್ತೀನಿ. 1 ಗಂಟೆಲಿ ಆ ಮೇಡಮ್ಗೆ ₹1,00,000 ತಗೊಂಡು ನಾನು ಹೇಳೋ ಜಾಗಕ್ಕೆ ಬರೋದಕ್ಕೆ ಹೇಳು. ಫೋನ್ ತಗೊಂಡು ನಾನು ಹೋಗ್ತೀನಿ. 1 ಗಂಟೆನಾ? 1 ಗಂಟೆನೆ ಮಾಡು, ಅವ್ರಿಗೆ ಫೋನ್ ಮಾಡು. ಸರಿ ಅಕ್ಕ. ಹಲೋ ಮೇಡಮ್. ಹೇಳು. ನೀವು ಹೇಳಿರೋ ಫೋನ್ನ ನಿಮಗೆ ತಂದು ಕೊಡೋದಕ್ಕೆ ನಮ್ಮ ಅಕ್ಕ ವನಜಾಕ್ಷಿದು ಹೆಲ್ಪ್ ತಗೋತಾ ಇದ್ದೀನಿ ಮೇಡಮ್. ಓಕೆ. ಇನ್ನೊಂದು ಗಂಟೆಯಲ್ಲಿ ನನ್ನ ಅಕ್ಕ ಫೋನ್ ತಗೊಂಡು ನಿಮ್ಮ ಹತ್ರ ಬರ್ತಾಳೆ. 5 ನಿಮಿಷದಲ್ಲಿ ನಿಮ್ಮ ಕೆಲಸ ಪೂರ್ತಿ ಮಾಡಿಕೊಂಡು ಆ ಫೋನ್ನ ತಿರ್ಗಾ ನಮ್ಮ ಅಕ್ಕಂಗೆ ಕೊಟ್ಬಿಡಿ. ಸರಿ, ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಓಕೆ ಮೇಡಮ್. ದುಡ್ಡು ತಗೊಂಡು ನೀವು ಅಲ್ಲಿಗೆ ಬಂದ್ಬಿಡಿ. ಓಕೆ. ಹಾಂ, ಎಸ್.